ಎಲ್ಲ ನಿಮ್ಗೆ ಗೈಸ್. ಶಿವರಾಜ್ದೆಲ್ಲ ಬಂದ್ಬಿಟ್ಟು ಬರೀ ಶಿವರಾಜ್ ದಾವಡಿ ನಿಮ್ ದಾವಡಿ ಅನ್ಕೊಳ್ಳಿ, ಸರಿನಾ? ಶಿವರಾಜ್ ದಾವಡಿ ಬಂದ್ಬಿಟ್ಟು ನಿಮ್ ದಾವಡಿ ಅನ್ಕೊಳ್ಳಿ. ಅಲ್ಲಿ ದಿಕ್ಕಿದ್ದೀನಿ. ಅದ್ರಲ್ಲಿ ಕೂಡ ತಿರ್ಗಾ ನಮ್ಗೆ ಪ್ರಾಬ್ಲಮ್ ಆಗ್ತೈತೆ. ಎರಡು ದಿವಸದಲ್ಲಿ ದಾವಡಿನೇ ಖಾಲಿ ಮಾಡ್ಬೇಕಂತ ಹೇಳ್ಬಿಟ್ರು, ಸರಿನಾ? ಎಲ್ಲ ಸೇರ್ಕೊಂಡು ಹಿಂಗೆ ಅಂದ್ಬಿಟ್ರು. ಈ ಗೂಡನ್ನ ಬಂದ್ಬಿಟ್ಟು ಹೊಡೆದಾಗ್ತಾ ಇದ್ದೀನಿ, ಸರಿನಾ? ಏನಕ್ಕೆ ಈ ಗೂಡನ್ನ ಹೊಡೆದಾಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಹಾಯ್ ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದುಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಕೊಡ್ತೀನಿ ನಿಮಗೆ ದಾವಡಿದಲ್ಲಿ, ಸರಿನಾ? ಪಟಾಗಳನ್ನೆಲ್ಲ ಬಂದುಬಿಟ್ಟು ಇದೇ ಇಲ್ಲ, ಕ್ಯೂಗಳೆಲ್ಲ ಇದ್ದಾವೆ. ಒಂದು ಒಳ್ಳೆ ಟೈಮಿಂಗ್ ಆಗ್ತೈತೆ. ಮತ್ತು ಅದಿಲ್ಲದ್ರೆ ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಇರಲಿ ಅಥವಾ ನಮ್ಮ ಇನ್ಸ್ಟಾ ಫ್ಯಾಮ್ಲಿದಲ್ಲೇ ಇರಲಿ, ಸರಿನಾ? ನನ್ನ ಫ್ಯಾಮ್ಲಿದಲ್ಲಿ ನಾನು ಇವತ್ತೊಂದು ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಬಂದುಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ನ್ಯೂಸು ಮತ್ತು ಒಂದು ಒಳ್ಳೆಯದು ನಿಮಗೊಂದು ಬೆನಿಫಿಟ್ ಆಗುವಂಥ ಒಂದು ವಿಚಾರ ಹೇಳ್ತೀನಿ, ಸರಿನಾ? ಅದೇನು ಅಂತ ಹೇಳಿದ್ರೆ ಫಸ್ಟ್ ಹೇಳ್ಬಿಡ್ತೀನಿ, ಅದಾದಮೇಲೆ ಡೀಟೇಲಾಗಿ ಅದ್ರ ಬಗ್ಗೆ ಮಾತಾಡೋಣ. ಅಕ್ಕಿಗಳೆಲ್ಲ ಇಕ್ಬೇಕು ಅಂದ್ಕೊಂಡಿರ್ತೀರಾ, ಮತ್ತು ತುಂಬ ಜನ ಮೋಸ ಮಾಡಿಬಿಟ್ಟಿರ್ತಾರೆ, ಮತ್ತು ಅದು ಇದು ಆಗಿರುತ್ತೆ. ಅಂಥವ್ರಿಗೆ ನಾನು ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಬ್ಬರಿಗೆ ನಮ್ಮ ಏರಿಯಾ ಸ್ವಲ್ಪ ಆಕ್ಸೆಸಬಲ್ ಇರೋ ಅಂದೇಳಿದ್ರೆ ನಾನು ಹೋಗಿ ನೋಡಬೇಕು ಅವ್ರು ಕರೆಕ್ಟಾಗಿ ಇಕ್ಕಿದಾರಾ ಇಲ್ವಾ ಅಂತ. ಜಲ್ದಿ ಹೋಗಿ ನೋಡಿ ಬರೋ ಹತ್ರ ಇರಬೇಕು. ಮತ್ತು ಅವ್ರಿಗೆ ಬಂದುಬಿಟ್ಟು ಫಸ್ಟ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರಬಾರ್ದು, ಸರಿನಾ? ಯಾಕಂದರೆ ಅಕ್ಕಿ ಸಾಕಬೇಕಂತಂದರೆ ಸ್ವಲ್ಪ ಅಮೌಂಟ್ ಇಕ್ಬೇಕು, ನೋಡ್ಕೊಳಕ್ಕೆ ಇದಿರಬೇಕು. ಆಮೇಲೆ ಅಪ್ಪ ಅಮ್ಮನ ಬಂದುಬಿಟ್ಟು ಹಿಂಸೆ ಕೊಡ್ದಿರ ಅಪ್ಪ ಅಮ್ಮಗೆ ಓಕೆ ಆಗಿರಬೇಕು. ಅದೇ ಥರ ಬಂದುಬಿಟ್ಟು ನೀವು ಒಂದು ಒಳ್ಳೆ ಓದೋದ್ರಲ್ಲಿ ಇದರಲ್ಲಿ ಓದೋದಾಗಿದ್ದರೆ, ಹಂಗಿಲ್ಲ ಕೆಲಸ ಮಾಡ್ತಾಯಿದ್ದೀರಿ ಅಂತೇಳಿದ್ರೆ ನೋಡ್ಕೊಬೋದು. ನಾನು ಇದೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತೇಳಿದ್ರೆ, ಏನೂ ತೊಂದರೆ ಬರಬೇಡ್ದು ಅಕ್ಕಿಗಳು ಸಾಕೋವಾಗ. ನಾನು ಕಷ್ಟಪಟ್ಟು ಇಲ್ಲಿ ಪಟ್ಟಾಗ್ಲು ಅಥವಾ ದೊಡ್ಡ ಅಕ್ಕಿಗಳು ಕೊಟ್ಬಿಟ್ಟು, ಯಾಕಂದ್ರೆ ತುಂಬ ಜನಕ್ಕೆ ಕೊಟ್ಟಿದ್ದೀನಿ, ಅವರೆಲ್ಲ ನಂಬಿಕೆ ಉಳಿಸ್ಕೊಂಡಿದ್ದಾರೆ, ಸರಿನಾ? ಅದೇ ಹತ್ರ ಬಂದುಬಿಟ್ಟು ಶಿವರಾಜ್ಗಾಗಿರೋದು ಬಂದುಬಿಟ್ಟು ಶಿವರಾಜ್ ಮಾಡ್ತಾ ಇರ್ತಾನೆ. ಸೊ ಅದರದ್ದೇ ಒಂದು ಭಾಗದಲ್ಲಿ ಬಂದುಬಿಟ್ಟು ಇವಾಗ ಒಂದು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದು ನಮ್ಮ ಏರಿಯಾ ಪಕ್ಕದಲ್ಲಿ ಸುತ್ತಮುತ್ತ ಯಾರಾದರೂ ಇದ್ದರೆ ಅಕ್ಕಿಗಳು ನನ್ನ ಸೈಡಿಂದ ಅವ್ರಿಗೆ ಒಂದು ದಾವಡಿ ಸೆಟ್ ಮಾಡ್ಕೊಡೋಕೆ ನಾನು ಪ್ರಯತ್ನ ಪಡ್ತೀನಿ. ದಾವಡಿ ಸೆಟ್ ಮಾಡ್ಕೊಡೋಕೆ ಅಂತ ಹೇಳಿದ್ರೆ ದಾವಡಿ ಸೆಟ್ ಮಾಡ್ಕೊಳ್ಳಿ, ಒಳ್ಳೆ ಅಕ್ಕಿಗಳು. ಯಾಕಂದರೆ ದಾವಡಿ ಸೆಟ್ ಮಾಡೋದೇನು ಅಷ್ಟು ದೊಡ್ಡ ವಿಚಾರ ಅಲ್ಲ, ಸರಿನಾ? ಅಕ್ಕಿಗಳು ಇಕ್ಕೋದೇ ಒಂದು ದೊಡ್ಡ ವಿಚಾರ. ಅಕ್ಕಿಗಳು ಒಂದು ಒಳ್ಳೆ ಅಕ್ಕಿಗಳು ಸಿಗೋದು ತುಂಬ ದೊಡ್ಡ ವಿಚಾರ. ನಮ್ಮ ಮನೇಲಿ ತುಂಬ ಪಟ್ಟಾಗಳಿದೆ, ಸರಿನಾ? ತುಂಬ ಪಟ್ಟಾಗಳು ಬಂದುಬಿಟ್ಟು ಸುಮ್ಮನೆ ನಾನು ನಮ್ಮ ದಾವಡಿದಲ್ಲೇ ಇಟ್ಕೊಂಡು ಅದ್ರದ್ದು ಟ್ಯಾಲೆಂಟ್ ಎಲ್ಲ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದ್ರ ಬದಲು ನಾನು ಬೇರೆ ದಾವಡಿಗೆ ಕೊಟ್ಬಿಟ್ಟು ನೀವು ನಿಮ್ಮ ದಾವಡಿದಲ್ಲಿ ಅಕ್ಕಿಗಳನ್ನ ಆರಿಸ್ಕೊಂಡ್ರೆ ಎಲ್ಲೇ ನಮ್ಮ ಅಕ್ಕಿಗಳಾಗಲಿ ಒಳ್ಳೆ ಹೆಸರೇ ಅದು, ಸರಿನಾ? ಎಲ್ಲ ಬಂದುಬಿಟ್ಟು ನಮ್ಮ ದಾವಡಿದಲ್ಲಿ ತುಂಬಿಸ್ಕೊಂಡು ನನಗೂ ಬೇಜಾರಾಗ್ಬಿಡ್ತು. ನನ್ನ ಪಟ್ಟಾಗಳು ಇದಕ್ಕೆ ಮೇಲೆ ಆಚೆ ಕೊಡ್ತೀನಿ, ಸರಿನಾ? ನಂಬಿಗಸ್ತರಿಗೆ ಕೊಡ್ತೀನಿ. ಯಾಕಂದರೆ ಫಸ್ಟ್ ನಾನು ಅರ್ಥ ಮಾಡ್ಕೊಬೇಕು ನೀವೆಂತ ಅವರು ಏನು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಪಟ್ಟಾಗಳು ಕೊಡ್ತೀನಿ, ನಿಮಗೆ ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ, ಸರಿನಾ? ಸೊ ಮಿಕ್ಕಿದೆಲ್ಲ ನೀವು ನೋಡ್ಕೊಳ್ಳಿ. ಆ ಥರ ಇದ್ದವ್ರು ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ, ನಿಮ್ಮ ನಂಬರ್ ಜೊತೆ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ. ಸೊ ನಾನಿರೋದು ದೊಡ್ಡ ಬಾಣೇಶ್ವಡಿ ಆಂಜನೇಯ ದೇವಸ್ಥಾನ ಹತ್ರ, ಸರಿನಾ? ಆಂಜನೇಯ ದೇವಸ್ಥಾನ ಅಂತ ಹೇಳಿದ್ರೆ ಎಕ್ಸಾಕ್ಟ್ ನಾನು ನಿಮ್ಗೆ ಹೇಳ್ತೀನಿ, ಸರಿ? ಸದ್ಯಕ್ಕೆ ದೊಡ್ಡ ಬಾಣೇಶ್ವಡಿದಲ್ಲಿರೋದು ನಾನು. ದೊಡ್ಡ ಬಾಣೇಶ್ವಡಿ ಅಕ್ಕಪಕ್ಕದಲ್ಲಿ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 1 to 5 ಕಿಲೋಮೀಟರ್ಸ್ ಒಳಗಡೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಮನ್ನು ಬಂದುಬಿಟ್ಟು ಪರ್ಸ್ನಲಾಗಿ ಮೀಟಾಗಿ ನಿಮ್ಮದು ಎಲ್ಲಿಗ್ತೀರಾ ಏನು ಅಂತೆಲ್ಲ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾನು ನಿಮ್ಗೆ ಅಕ್ಕಿಗಳು ಕೊಡ್ತೀನಿ. ಸೊ ಇದು ಒಂದು ಅಪ್ಡೇಟ್ ಆಗಿರುತ್ತೆ. ಅದಾದಮೇಲೆ ಬನ್ನಿ ಅಕ್ಕಿಗಳೆಲ್ಲ ತೋರಿಸ್ತೀನಿ, ನಿಮ್ಮ ಪಟ್ಟಾಗಳು ತೋರಿಸ್ತೀನಿ ಬನ್ನಿ. ಇವತ್ತು ಒಳ್ಳೆ ಪಟ್ಟಾಗಳು ತೋರಿಸ್ತೀನಿ. ಅದಾದಮೇಲೆ ಒಂದು ಗೂಡು ಐತೆ ಇಲ್ಲೋ, ಸರಿನಾ? ಈ ಗೂಡನ್ನ ಡಿಸ್ಮ್ಯಾಂಟಲ್ ಮಾಡ್ತಾಯಿದ್ದೀನಿ. 4 ವರ್ಷ ಬಂದೈತೆ ಗುರು ಈ ಗೂಡು ಅಂತೂ. ನನಗೆ ತುಂಬ ಮೆಮರೀಸ್ ಇದರಲ್ಲಿ. ಫಸ್ಟು ಗೂಡು ಬಂದುಬಿಟ್ಟಿದೆ ನಮ್ಮ ದಾವಡಿದಲ್ಲಿ, ನೋಡಿ ಎಲ್ಲ ಹೊಡೆದೋಗ್ಬಿಟ್ಟಿದೆ. ಸರಿ, ನಾನು ನಿನ್ನೆ ಬೇರೆ ತುಂಬ ಜೋರು ಮಳೆ. ಸೊ ಈ ಗೂಡನ್ನ ಬಂದುಬಿಟ್ಟು ಇದನ್ನು ತೆಗಿತಾ ಇದ್ದೀನಿ. ಅದು ಇಲ್ದಿರ ಇನ್ನೊಂದು ಬೇಜಾರಾಗೋ ಒಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿಂದ ಗೂಡು ಎತ್ತಿರೋ ಕಾರಣ ಒಬ್ಬರಿಗೆ ಬಂದುಬಿಟ್ಟು ಈ ಗೂಡು ಇಲ್ಲಿ ಇಕ್ಕಿರೋದಕ್ಕೆ ಒಬ್ರಿಗೆ ಹಿಂಸೆ ಆಯ್ತು ಅಂತ ಹೇಳಿದ್ರೆ ಅವ್ರು ಬಂದುಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಈ ಥರ ಬಂದುಬಿಟ್ಟು ಇಲ್ಲಿ ಅಕ್ಕಿಗಳು ಇಕ್ಬೇಡ್ರಿ, ನಮ್ಗೆ ಹಿಂಸೆ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳಿದರು. ಸರಿ, ಅವ್ರಿಗೆ ಏನಕ್ಕೆ ಟೆನ್ಷನ್ ಮಾಡಿಸೋದು ಅಂತ ಹೇಳ್ಬಿಟ್ಟು ಇಲ್ಲಿಂದ ಅಕ್ಕಿಗಳು ಎದ್ಬಿಟ್ಟು ಇಲ್ಲಿ ಶಿಫ್ಟ್ ಮಾಡಿದ್ದೆ ಫಸ್ಟು, ಸರಿನಾ? ಈ ಖಾಲಿ ಜಾಗದಲ್ಲಿ. ಅಲ್ಲಿ ಕೂಡ ತಿರ್ಗಾ ನಮ್ಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು. ಅಲ್ಲಿ ಇಕ್ಕಿದ್ದೀನಿ. ಅದರಲ್ಲಿ ಕೂಡ ತಿರ್ಗಾ ನಮ್ಗೆ ಪ್ರಾಬ್ಲಮ್ ಆಗ್ತೈತೆ. ಎರಡು ದಿವಸದಲ್ಲಿ ದಾವಡಿನೇ ಖಾಲಿ ಮಾಡ್ಬೇಕಂತ ಹೇಳ್ಬಿಟ್ರು, ಸರಿನಾ? ಎಲ್ಲ ಸೇರ್ಕೊಂಡು ಹಿಂಗೆ ಅಂದ್ಬಿಟ್ರು. ನಾನು ಒಂದೇ ಹೇಳಿದೆ, ನಾನು ಇವಾಗ ಗಂಟ ಯಾರಿಗೂ ಏನು ತೊಂದರೆ ಮಾಡಿಲ್ಲ, ಸರಿನಾ? ನಾನು ಕರೆಕ್ಟ್ ಟೈಮ್ಗೆ ಅಕ್ಕಿಗಳಿಗೆ ವ್ಯಾಕ್ಸಿನ್ ಮಾಡಿದ್ದೀನಿ, ಕರೆಕ್ಟ್ ಟೈಮ್ಗೆ ಗೂಡುಗಳು ಕ್ಲೀನ್ ಮಾಡ್ತೀರಿ, ಸರಿನಾ? ಇವಾಗ ಗಂಟ ಒಂದು ಗಲೀಜಿಲ್ಲ ಗುರು, ಸರಿನಾ? ನೋಡ್ಕೊಳ್ಳಿ, ತೋರಿಸ್ತೀನಿ, ಒಂದು ಗಲೀಜಿಲ್ಲ. ಅದಕ್ಕೆ 4 ವರ್ಷ 5 ವರ್ಷ ಇಕ್ಕಿದ್ದೀನಲ್ವ, ಇವಾಗ ಗಂಟ ಏನೂ ತೊಂದರೆ ಇದ್ದಿಲ್ಲ. ಅದು ಇವಾಗ ಸಡನ್ನಾಗಿ ತೊಂದರೆ ಮಾಡ್ತಾವ್ರು ನನಗೆ, ಅಕ್ಕಿಗಳು ಎತ್ಬಿಡಬೇಕು ಅದು ಇದು ಅಂತ ಹೇಳ್ಬಿಟ್ಟು, ಸರಿನಾ? ಅವ್ರು ಕಂಪ್ಲೇಂಟೇ ಕೊಡಲಿ ಏನೇ ಮಾಡಲಿ, ನಾನು ಅಕ್ಕಿಗಳು ಎತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದೀನಿ, ಸರಿನಾ? ಅವ್ರಿಗೇನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಚೇಂಜ್ ಮಾಡಿ ಇಕ್ಕಿದ್ದೀನಿ, ಸರಿನಾ? ಅವ್ರಿಗೇನು ಪ್ರಾಬ್ಲಮ್ ಆಗಬೇಡ್ದು ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆದಷ್ಟು ಎಲ್ಲ ಮಾಡಿದ್ದೀನಿ, ಸರಿನಾ? ನೀವೇ ನೋಡ್ತಾ ಇದ್ದೀರಲ್ಲ, ಇಷ್ಟು ಮಾಡಿದ್ದೀನಿ ನೋಡಿ. ಅಲ್ಲಿ 2 ಗೂಡು ಇಕ್ಕಿದ್ದೀನಿ, ಯಾಕಂತ ಹೇಳಿದ್ರೆ ಇವಾಗ ಸೀಸನ್ ಟೈಮ್, ನಮಗೆ ಟೂರ್ನಮೆಂಟ್ ಇದೆ ಅಂತ ಕೂಡ ಹೇಳಿದ್ದೀನಿ. 2 ಗೂಡು ಇಕ್ಕಿದ್ದೀನಿ ಅಲ್ಲಿ. ಮಿಕ್ಕಿದ ಗೂಡೆಲ್ಲ ಬಂದುಬಿಟ್ಟು ಅಕ್ಕಿಗಳು ಕಮ್ಮಿ ಮಾಡಿಬಿಟ್ಟು ಅಕ್ಕಿಗಳು ಕೊಟ್ಬಿಟ್ಟೆ, ಸರಿನಾ? ಇಷ್ಟು ಮಾಡಿದ್ದೀನಿ. ಇವಾಗ ಕೂಡ ಇನ್ನೂ ಅಕ್ಕಿಗಳು ಎದ್ಬಿಡಿ ಅಂತ ಹೇಳಿದ್ರೆ
ಅದು ನನಗೆ ಸರಿ ಅನಿಸ್ತಾ ಇಲ್ಲ ಗೈಸ್. ಸರಿನಾ, ತುಂಬ ಬೇಜಾರಾಗ್ತೈತೆ. ಸರಿನಾ, ನಾನು ಅಷ್ಟು ಕಷ್ಟಪಟ್ಟು ಅಕ್ಕಿಗಳೆಲ್ಲ ಎತ್ಕೊಂಬಂದು ಇಕ್ಕಿ ಈ ಥರ ಎಲ್ಲ ಮಾಡಿಬಿಟ್ರೆ ತುಂಬ ಬೇಜಾರಾಗಿ ನನಗಂತನಲ್ಲ, ಈ ಥರ ಇನ್ಸಿಡೆಂಟ್ ತುಂಬ ಜನಕ್ಕೆ ಫೇಸ್ ಮಾಡಿರ್ತೀರಾ. ಈ ಟೈಮಲ್ಲಿ ಎಲ್ಲ ಧೈರ್ಯವಾಗಿರಿ, ಮತ್ತು ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಇವಾಗ ಖಂಡಿತ ಬೇಕು. ಸರಿನಾ, ನಾನು ತುಂಬ ಒಳ್ಳೆ ಟೂರ್ನಮೆಂಟ್ ನಡೆಸ್ಬೇಕು ಅಂದ್ಕೊಂಡಿದ್ದೀನಿ, ಮತ್ತು ಒಳ್ಳೆ ಅಕ್ಕಿಗಳು ಎಲ್ಲರಿಗೂ ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಶೋಕಿನ ಬೆಳೆಸ್ಬೇಕು ಅಂದ್ಕೊಂಡಿದ್ದೀನಿ, ನನ್ನ ಕೈಯಲ್ಲಿ ಆದಷ್ಟು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸರಿನಾ, ಆದರೆ ನನಗೆ ಯಾವಾಗಲೂ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ನನಗೊಂದು ಚಿಕ್ಕ ಬೇಜಾರಾಗುತ್ತೆ. ಸರಿನಾ, ನನಗೆ ಎಷ್ಟು ಒಂದು ಇನ್ಸ್ಟಾದಲ್ಲೇ ಹತ್ರ ಒಂದು 70,000 ಫಾಲೋವರ್ಸು, ಯೂಟ್ಯೂಬಲ್ಲಿ ಒಂದು ಹತ್ರ ಒಂದು 25,000 ಫಾಲೋವರ್ಸು, ಸಬ್ಸ್ಕ್ರೈಬರ್ಸು. ಸರಿನಾ, ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವಾಗ ನಾನು ಇಲ್ಲಿ ನಿಂತ್ಕೊಂಡಿರೋದು ನಾನು ಒಬ್ಬನೇ ನಿಂತ್ಕೊಂಡಿದ್ದೀನಿ. ಸರಿ, ನೀವೆಲ್ಲ ಇದ್ದೀರಾ 100% ಅಲ್ಲಿ ಇದ್ದು ಸಪೋರ್ಟ್ ಮಾಡ್ತೀರಾ. ಆದರೆ ನನಗೇನಾದ್ರು ಕಷ್ಟ ಅಂತ ಹೇಳಿದ್ರೆ, ನನಗೇನಾದ್ರು ಇದೆ ಅಂತ ಹೇಳಿದ್ರೆ, ನಾನು ಒಬ್ಬನೇ ನಿಂತ್ಕೊಂಡಿರ್ತೀನಿ. ನನ್ನ ಜೊತೆ ನಮ್ಮ ಅಕ್ಕಿಗಳು ಇರ್ತವೆ, ಬೇರೆ ಯಾರೂ ಇಲ್ಲ ನನ್ನ ಜೊತೆ. ಸರಿನಾ, ಸೊ ನನಗೆ ಇದೆಲ್ಲ ಬೇಜಾರಿಲ್ಲ. ಸರಿನಾ, ಎಲ್ಲರೂ ಬಂದುಬಿಟ್ಟು ನಾನಿದ್ದೀನಿ ಅದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ, ಫ್ರೆಂಡ್ಸೇ ಇರಲಿ ಯಾರೇ ಇರಲಿ. ಆದರೆ ಲಾಸ್ಟ್ಗೆ ಯಾರೂ ಇಲ್ಲ. ಸರಿನಾ, ನಾನು ಒಬ್ಬನೇ ನಿಂತ್ಕೊಂಡಿದ್ದೀನಿ, ನನ್ನ ಕೈಲಿ ಆದಷ್ಟು ನಾನು ಒಬ್ಬನೇ ಮಾಡ್ತಿದ್ದೀನಿ. ಅದಾದಮೇಲೆ ನನಗೆ ಸಪೋರ್ಟ್ ಮಾಡೋರು ಖಂಡಿತ ಇದ್ದೇ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ನಾನು ಯಾವಾಗಲೂ ರಿವೀಲ್ ಮಾಡ್ತೀನಿ. ನನಗೆ ಯಾರೇ ಏನೇ ಮಾಡಿದ್ರು ನಾನು ಅದು ರಿವೀಲ್ ಮಾಡೇ ಮಾಡ್ತೀನಿ. ಅವ್ರಿಗೆ ಏನು ಮಾಡಬೇಕು ಅದು ಮಾಡೇ ಮಾಡ್ತೀನಿ. ಸರಿನಾ, ನಾನು ಅಂಥವನು. ಸರಿನಾ, ಹೋಪ್ಫುಲಿ ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋರು, ನನ್ನ ಜರ್ನಿ, ನನ್ನ ಜೊತೆ ನನ್ನ ಫಸ್ಟಿಂದ ಯಾರ್ಯಾರಿದ್ದೀರಾ ಎಲ್ಲರೂ ಬಂದುಬಿಟ್ಟು ಎಲ್ಲ ಗೊತ್ತಿದೆ. ಸರಿನಾ, ಪಟಾಗಳನ್ನ ಮೇಯ್ನು ಪಟಾಗಳು ತೋರಿಸ್ತೀನಿ. ಅದಾದಮೇಲೆ ಅಕ್ಕಿಗಳು ನಿಮ್ಗೆ ಕೊಡೋಕೆ ಒಂದು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಒಬ್ಬರಿಗೆ, ಸರಿನಾ, ಒಬ್ಬರಿಗೆ ಫುಲ್ಲಾಗಿ ಒಂದು ಒಳ್ಳೆ ಅಕ್ಕಿಗಳು, ಒಂದಕ್ಕೆ ಅಲ್ಲ, ಒಳ್ಳೆ ಅಕ್ಕಿಗಳು ನಿಮ್ಗೆ ದಾವಡಿದಲ್ಲಿ ಎಷ್ಟು ಅಕ್ಕಿಗಳು ಒಂದು ಇಕ್ಬೇಕಾಗುತ್ತೋ, ಎಷ್ಟು ಅಕ್ಕಿಗಳು ಸಾಕೋ, ಟೂರ್ನಮೆಂಟ್ ಬಿಡಬೇಕು ಅಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ಸರಿನಾ, ನೀವು ನನಗೆ ನಂಬಿಕೆಯಾಗಿ ನನ್ನ ಹತ್ರ ಇದ್ಕೊಂಡು ನಿಮ್ಮ ಬಗ್ಗೆ ಮಾತಾಡಿ, ನಿಮ್ಮ ಬಗ್ಗೆ ನಿಮ್ಮ ದಾವಡಿ ತೋರಿಸಿ, ನೀವು ಎಲ್ಲಿಗ್ತೀರಾ ಮತ್ತು ನೀವೇನು ಅದು ಇದು ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಮಾಡಿ. ಸೊ ಇದ್ರದ್ದು ಅಪ್ಡೇಟ್ ಆಗಿರುತ್ತೆ. ಪಟಾಗಳು ತೋರಿಸ್ತೀನಿ ಬನ್ನಿ, ಯಾವ್ಯಾವ ಪಟ ರೆಡಿ ಮಾಡ್ಕೊಂಡಿದ್ದೀರಿ, ಯಾವ್ಯಾವ ಪಟ ಆರಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅದ್ರದ್ದು ಅಪ್ಡೇಟ್ ಮಾಡ್ತೀನಿ ಬನ್ನಿ. ಗೈಸ್, ಫಸ್ಟ್ ಬಂದುಬಿಟ್ಟು ಈ ಗೂಡನ್ನ ಬಂದುಬಿಟ್ಟು ಹೊಡೆದಾಕ್ತಾ ಇದ್ದೀನಿ. ಸರಿನಾ, ಏನಕ್ಕೆ ಈ ಗೂಡನ್ನ ಹೊಡೆದಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತೊಂದರೆ ಆಗ್ತೈತೆ. ಸರಿನಾ, ತುಂಬ ಗೂಡುಗಳು ಇರೋದ್ರಿಂದ, ಅದು ಇರೋದ್ರಿಂದ ಎಲ್ಲ ಬಂದುಬಿಟ್ಟು ನನ್ನ ಟಾರ್ಚರ್ ಕೊಡ್ತವ್ರೆ. ಟಾರ್ಚರ್ ಅಂತ ಹೇಳಿದ್ರೆ, ಅಕ್ಕಿಗಳು ಎದ್ಬಿಡಿ ಅಂತ ಹೇಳಿದ್ರೆ ಅದು ನನಗೆ ಟಾರ್ಚರೇ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ. ನನ್ನ ಅಕ್ಕಿಗಳ ಬಗ್ಗೆ ಯಾರೇ ಏನಾದರೂ ತಪ್ಪಾಗಿ ಮಾತಾಡಲಿ, ನನ್ನ ಅಕ್ಕಿಗಳ ಬಗ್ಗೆ ಹಿಂಗೆ ಏನಾದರೂ ಬಂತಂತಂದರೆ ನನಗೆ ತುಂಬ ಬಂದುಬಿಟ್ಟು ಬೇಜಾರಾಗುತ್ತೆ. ಸೊ ಈ ಗೂಡು ಹೆಂಗಿದ್ರು ಹೋಗಿಬಿಡಿದೆ. ಸರಿನಾ, ತೋರಿಸಿದ್ದೀನಿ, ಆ ಗೂಡು ಹಿಂಗಿದ್ರು ಹೋಗಿಬಿಡಿದೆ. ಸೊ ಅದನ್ನು ಡಿಸ್ಮ್ಯಾಂಟಲ್ ಮಾಡ್ತಾಯಿದ್ದೀನಿ. ಸರಿನಾ, ಯಾರು ತಪ್ಪಾಗಿ ಅಂದ್ಕೊಂಬೇಡ್ರಿ. ಆ ಗೂಡು ಬಂದುಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಆದರೆ ಆ ಗೂಡು ಬಂದುಬಿಟ್ಟು ರೆಡಿ ಮಾಡಿದ್ರೂ ಚೆನ್ನಾಗಿ ಬರೋದಿಲ್ಲ. ಸೊ ಅರ್ಥ ಮಾಡ್ಕೊಂಡು ನಾನು ನಂಬ್ತಾ ಇದ್ದೀನಿ. ಈ ಗೂಡನ್ನ ಹೊಡೆದಾಕ್ಲೇಬೇಕನ್ನೋ ಪರಿಸ್ಥಿತಿ ಬಂದಿದೆ. ಸೊ ಹೊಡೆದಾಕ್ತಾಯಿದ್ದೀನಿ. ಸೊ ಗೈಸ್, ಇಲ್ಲಿ ಬಂದಿದ್ದೀನಿ. ತುಂಬ ದಿವಸ ಆಯ್ತಿದ್ರೆ ನೆಮ್ಮದಿಯಾಗಿದ್ದೆ. ಸರಿನಾ, ತುಂಬ ಅಂದರೆ ತುಂಬ ದಿವಸ ಆಯ್ತು ನೆಮ್ಮದಿಯಾಗಿದ್ದೆ. ನೆಮ್ಮದಿನೇ ಇಲ್ಲ ಸ್ವಲ್ಪ ದಿವಸದಿಂದ. ತುಂಬ ಇರುತ್ತಲ್ಲ ಕಷ್ಟ, ಎಲ್ಲರಿಗೂ ಎಲ್ಲರ ಲೈಫಲ್ಲೂ ಕಷ್ಟಗಳಿರುತ್ತೆ. ಸೊ ಇದೆ, ಅದಲ್ಲ ತನ್ನ ಟೆನ್ಷನ್ ಏನೂ ಇಲ್ಲ. ಪಟಾಗಳೆಲ್ಲ ಆಗಿದೆ. ಸೊ ಪಟಾಗಳು ತೋರ್ಸೋಣ ಅಂತಿದ್ರೆ ಎಲ್ಲ ಬಂದುಬಿಟ್ಟು ಅದ್ರ ಮೇಲೆ ಆಗಿಬಿಟ್ಟಿದ್ದಾನೆ. ಇಲ್ಲಿ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ಮೊಟ್ಟೆ ಮಾಡಿದೆ. ಇಲ್ಲಿ ನಿಮ್ಗೆ ಕಾಣಿಸೋ 2 ಪಟಾಗಳು ಬಂದುಬಿಟ್ಟು ಲೈಟಾಗಿ ವೀಕ್ ಆಗಿದೆ. ಆ 2 ಪಟಾಗಳನ್ನ ಬಂದುಬಿಟ್ಟು ಮೆಡಿಕೇಷನಲ್ಲಿ ಹಾಕಿದ್ದೀರಿ. ಮತ್ತು ಇವನು ಅಷ್ಟೇ, ಈ ಬೂರಿ ಏನು ಕಾಣಿಸ್ತಾ ಇದ್ದಾನಲ್ಲ, ಆ ಬೂರಿ ಬಂದುಬಿಟ್ಟು ತುಂಬ ವೀಕ್ ಆಗೋಗ್ದ. ಬದುಕೋದೇ ಡೌಟ್ ಅನಿಸ್ಬಿಡ್ತು. ಹಂಗೆ ಅದು ಇದು ಎಲ್ಲ ಮಾಡಿ ಬಗ್ಸಾಕ್ಬಿಟ್ರಿ ಅವನ್ನ. ಇವಾಗ ಶಿಷ್ಯ ನಮ್ಮ ಹತ್ರನೇ ಇರ್ತಾನೆ, ಇರೋ ಗಂಟ ನಂಬಿಕೆಯಾಗಿರ್ತಾನೆ, ಎಲ್ಲಿಗೂ ಹೋಗಿದ್ರೆ ನನ್ನ ಜೊತೆನೇ ಇರ್ತಾನೆ. ಸೊ ಒಂದೊಬ್ಬಂದಾಯಿತು. ಇಲ್ಲಿ ತಾಮ್ರಲ್ಲಿ ಜೋಡಿ ಬಂದುಬಿಟ್ಟು ಮರಿ ಮಾಡಿದೆ, ಅದ್ರದ್ದು ತೋರಿಸ್ತೀನಿ ನಿಮಗೆ. ಮತ್ತು ಇಲ್ಲಿ ಬೂರಿ ಜೋಡಿ ಒಂದು ಮರಿ ಮಾಡಿದೆ, ಅದ್ರದ್ದು ತೋರಿಸ್ತೀನಿ. ಯಾರ ಸೈಡ್ಗೆ ಮರಿ ತೋರಿಸು. ಇವನ್ ಮರಿ, ಇವ್ರು ಮೊಟ್ಟೆ ಇಕ್ಕಿದ್ದಾರೆ. ಲಾಸ್ಟ್ ಟೈಮ್ ಮಾಡಿದ್ರು ಮರಿ, ಆ ಮರಿಗಳು ಹೊಡೆದೋಯ್ತು. ಈಗ ಇವರು ಮರಿ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ಮೊಟ್ಟೆ ಇತ್ತು, ಮರಿ ಆಗಿಬಿಟ್ಟಿದೆ. ಈ ಜೋಡಿದಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಐತೆ. ಸೊ ಇದ್ರದ್ದು ಈ ಜೋಡಿದು ಮರಿ ಯಾರಿಗಾದ್ರು ಬೇಕಂತ ಹೇಳಿದ್ರೆ ಕಮೆಂಟ್ ಹಾಕಿ. ಸರಿನಾ, ಯಾಕಂದರೆ ಇದ್ರದ್ದು ಜೋಡಿ ಮರಿ ಬಂದುಬಿಟ್ಟು ನಾನು ಫ್ರೀಯಾಗಿ ಕೊಡೋಕೆ ಇಷ್ಟ ಇಲ್ಲ. ನನಗೆ ಒಂದು ಒಳ್ಳೆ ಡೀಸೆಂಟ್ ಅಮೌಂಟಿಗೆ ಕೊಡ್ತೀನಿ ಪಟಾನ. ಸರಿನಾ, ನೀವು ಆರಿಸ್ಕೊಳ್ಳಿ, ಬಿಟ್ಕೊಳ್ಳಿ ಪಟಾನ. ಯಾರಿಗಾದ್ರು ಬೇಕಂತ ಹೇಳಿದ್ರೆ ಅಡ್ವಾನ್ಸಾಗಿ ಹೇಳ್ಬಿಟ್ಟು ಅಡ್ವಾನ್ಸಾಗಿ ಮಾತಾಡಿಬಿಟ್ಟು ಅದ್ರ ಪಟ ರೆಡಿಯಾಗಿ ಇರ್ತೀನಿ, ನೋಡಿಬಿಟ್ಟು ತೊಗೊಂಡೋಗಿ. ಸರಿನಾ, ಅಪ್ಪ ಅಮ್ಮ ಇದೆ ನೋಡ್ಕೊಳ್ಳಿ ಬ್ಯಾಕ್ಗ್ರೌಂಡು. ಈ ಜೋಡಿದಲ್ಲಿ ನನ್ನ ಹತ್ರ 6 ಅವರ್ ಆರಿದೆ, 6.5 ಅವರ್ ಆರಿದೆ. ಈ ಜೋಡಿದಲ್ಲಿ ಮರಿಗಳು ಬಂದ್ಬಿಟ್ಟು ತ್ರೇವಾಲಲ್ಲಿ ಬರುತ್ತೆ, ರೇಗ್ದರ್ಗಳಲ್ಲಿ ಬರುತ್ತೆ, ಅಥವಾ ಸುರ್ಮಿಗಳಲ್ಲಿ ಬರುತ್ತೆ ಈ ಬಣ್ಣದಲ್ಲಿ. ಸರಿನಾ, ಈ ಮರಿ ಯಾವ್ದ್ರಲ್ಲಿ ಬರುತ್ತೋ ಗೊತ್ತಿಲ್ಲ, ಇನ್ನೂ ಚಿಕ್ಕ ಮರಿ. ಸೊ ಈ ಜೋಡಿದಲ್ಲಿ ಕೊಡ್ತೀನಿ ನಿಮಗೆ. ಈ ಜೋಡಿದಲ್ಲಿ ಅಂತೂ ನಾನು ಕೊಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿ, ಯಾಕಂದರೆ ಇದೆರಡು ಮನೆಯಲ್ಲಿ ಆಗಿರೋದು. ಪಾಪ ಆ ಫೀಮೇಲ್ ನಮ್ಮ ಸಬ್ಸ್ಕ್ರೈಬರಲ್ಲಿ ನಮ್ಮ ತಮ್ಮ ಥರನೇ ಅವನು ಕೊಟ್ಟಿದ್ದೆ.
ಅದಾದಮೇಲೆ ಇದ್ರದ್ದು ಅಪ್ಪ ಹೋಗ್ಬಿಡ್ತು, ನನಗೆ ಬೇಕು ಸೃಜನ್ ಅಂತ ಹೇಳಿದ ತಕ್ಷಣ ಎತ್ಕೊಂಬಂದು ಅಕ್ಕಿನ ಕೊಟ್ಬಿಟ್ಟ, ಏನು ಯೋಚನೆ ಮಾಡ್ತೀರಾ. ಸೊ ಈ ಬ್ಯಾಚಲ್ಲಿ ಒಂದು ಒಳ್ಳೆ ಪಟಾನ ಅಥವಾ 2 ಒಳ್ಳೆ ಪಟಾನ ಬಂದುಬಿಟ್ಟು ಅವ್ನು ಕೊಟ್ಟು ಕಳಿಸ್ತಾ ಇದ್ದೀನಿ. ಬೇಕಂದರೆ ಇದರಲ್ಲಿ ನೆಕ್ಸ್ಟ್ ಬ್ಯಾಚ್ ಯಾರಿಗಾದ್ರು ಬೇಕಂತ ಹೇಳಿದ್ರೆ ಇದ್ರಲ್ಲಿ ಕೊಡ್ತೀನಿ. ಸೊ ಇದ್ರಲ್ಲಿ ಬೇಕನ್ನೋರು ಕೂಡ ನೀವು ಬುಕ್ ಮಾಡ್ಕೊಬೋದು ಇದ್ರಲ್ಲಿ ಕೂಡ. ಸೊ ಈ ಬುಕ್ಕಿಂಗ್ ಎಲ್ಲ ಏನು ಬಂದುಬಿಟ್ಟು ತಿರ್ಗಾ ನಾನು ಬಿಸ್ನೆಸ್ ಮಾಡ್ತಾ ಅನ್ಕೊಂಬೇಡ್ರಿ ಸರಿನಾ. ನಾನು ಫ್ರೀಯಾಗಿ ಕೊಡೋ ಯೋಗ್ಯತೆ ನನಗಿದೆ, ಫ್ರೀಯಾಗಿ ಕೊಡ್ಬೋದು. ಆದರೆ ಫ್ರೀಯಾಗಿ ಬಂದರೆ ಯಾವ ಅಕ್ಕಿಗೂ ಬೆಲೆ ಇರೋದಿಲ್ಲ ನಿಮ್ಮ ಹತ್ರ ಸರಿ. ನಾನು ನೋಡಿದ್ದೀನಿ ಎಷ್ಟೋ ಜನ, ಇವಾಗ ನೋಡಿ, ನಾನು ಲಾಸ್ಟ್ ಟೈಮೇ ಇರಲಿ ಒಂದು 6 ಜನಕ್ಕೆ 7 ಜನಕ್ಕೆ ಫ್ರೀಯಾಗಿ ಅಕ್ಕಿಗಳು ಕೊಟ್ಟೆ. ಅದ್ರದ್ದು ಅಪ್ಡೇಟ್ ಮಾಡಿ ಅಂತ ಹೇಳಿದ್ರೆ ಇಬ್ಬರು ಅಪ್ಡೇಟ್ ಮಾಡಿದ್ರು, ಅಕ್ಕಿಗಳು ಕಳ್ದಾಗ್ಬಿಟ್ರಿ ಅಂತ ಅಪ್ಡೇಟ್ ಮಾಡಿಬಿಟ್ರು ಸರಿನಾ. ಇನ್ನೂ 3 ಜನ 4 ಜನ ಅಪ್ಡೇಟೇ ಮಾಡಿಲ್ಲ. ನನಗೆ ತುಂಬ ಬೇಜಾರಾಗುತ್ತೆ. ತುಂಬ ಬೇಜಾರು ಅಂತ ಹೇಳಿದ್ರೆ ಇಬ್ಬರು ಹೇಳಿದ್ದೀರಾ ಪರವಾಗಿಲ್ಲ, ಓಕೆ ಅಕ್ಕಿ ಹೋಯ್ತು ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಳಿದ್ದೀರಾ, ಅದು ಓಕೆ. ಇನ್ನೂ 4 ಜನ ಅಪ್ಡೇಟೇ ಮಾಡಿಲ್ಲ. ಈ ಥರ ಪರಿಸ್ಥಿತಿ ಇದ್ದಾಗ ನಾನು ಫ್ರೀಯಾಗಿ ಅಕ್ಕಿಗಳು ಕೊಟ್ಟರೆ ನನಗೆ ಸರಿ ಅನಿಸ್ತಾ ಇಲ್ಲ. ಆದರೂ ನಾನು ಕೊಡ್ತೀನಿ ಸರಿ, ನಾನು ಇದಕ್ಕೆ ಮೇಲೆ ಕೊಡ್ತೀನಿ, ಆದರೆ ಕ್ಯಾಲ್ಕುಲೇಟೆಡಾಗಿ ಕೊಡ್ತೀನಿ. ಫ್ರೀಯಾಗಿ ಅಂದರೆ ಕಾಸು ಇಲ್ದಿರೋ ಅಕ್ಕಿಗಳು ಖಂಡಿತ ಕೊಡ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಯಾರಿಗೆ ಫ್ರೀಯಾಗಿ ಕೊಡಬೇಕು, ಯಾರಿಗೆ ಕಾಸು ಕೊಡಬೇಕು ಅನ್ನೋದು ಬಂದುಬಿಟ್ಟು ನಾನು ಡಿಸೈಡ್ ಮಾಡ್ತೀನಿ ಸರಿನಾ. ನಾನು ಇದಕ್ಕೆ ಮೇಲೆ ಅಂತೂ ನಾನು ಫ್ರೀಯಾಗಿ ಯಾರಿಗೆ ಕೊಡ್ಬೇಕಂತ ಯೋಚನೆ ಮಾಡೇ ಕೊಡ್ತೀನಿ ಸರಿನಾ. ಎಲ್ಲರಿಗೂ ಫ್ರೀಯಾಗಿ ಕೊಡಲ್ಲ ಅಕ್ಕಿನ. ಅದೇ ಥರ ಬಂದುಬಿಟ್ಟು ಸ್ವಲ್ಪ ಒಳ್ಳೆ ಅಕ್ಕಿಗಳನ್ನ ಬಂದುಬಿಟ್ಟು ಒಂದು ಒಳ್ಳೆ ಬೆಲೆಗೆ ಕೊಟ್ಬಿಟ್ಟು ಆ ಬರೋ ಕಾಸಲ್ಲಿ ಅಟ್ಲೀಸ್ಟ್ ಒಂದು 5 ಜನಕ್ಕೆ ಊಟ ಹಾಕ್ತೀನಿ. ನನಗೆ ನೆಮ್ಮದಿ ಇರುತ್ತೆ ಸರಿನಾ. ಆ ದಿವಸ ಅಟ್ಲೀಸ್ಟ್ ಒಂದು 5 ಜನ ಊಟ ತಿನ್ನಲಿ ಆ ಪಟ್ಟಾಯಿಂದ ಬಂದಿರೋ ಅಮೌಂಟ್ ಸರಿನಾ. ಇಷ್ಟ ಮಾಡೋದು ನಾನು. ಬೇಕಂದರೆ ಅದರಲ್ಲಿ ಆ ದುಡ್ಡು ಬಂದಿರೋ ದುಡ್ಡಲ್ಲಿ ಏನು ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಯಾಕಂದರೆ ಇವಾಗಿರೋ ಜನರಿಗೆ ಬಂದುಬಿಟ್ಟು ಪ್ರೂಫ್ ಬೇಕು. ವಿದೌಟ್ ಪ್ರೂಫ್ ಯಾರು ನಂಬೋದಿಲ್ಲ ಸರಿನಾ. ನಾನೇ ಬಂದುಬಿಟ್ಟು ಒಂದು ಒಳ್ಳೆಯವನು, ನಾನೇ ಒಂದು ತುಂಬ ಒಳ್ಳೆಯವನು, ಶಿವರಾಜ್ ಒಳ್ಳೆಯವನು ಅಂತ ಹೇಳ್ತಾ ಇಲ್ಲ. ನಾನು ತುಂಬ ಕೆಟ್ಟವನಾಗೇ ಇದ್ದೆ. ಆದರೆ ಇವಾಗ ನನ್ನ ಕೈಯಲ್ಲಿ ಆದಷ್ಟು ಒಂದು ಒಳ್ಳೆಯವನಾಗಿರಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋದು ಬಂದುಬಿಟ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅದ್ರ ಮುಖಾಂತರನೇ ಬಂದಿರೋದು. ನಾನು ಕಾಜಿ ಬ್ರದರ್ ಮಾಡಿ ಬಂದಿರೋದು IPL ಸೀಸನ್ನು. ಅದಾದಮೇಲೆ ತುಂಬ ಫ್ರೀ ಅಕ್ಕಿ ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಇದೆ. ಸೊ ಇನ್ನೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡದೇ ಇರಲಿ. ನಾನು ಮಾಡೋದು ನಾನು ಮಾಡ್ತಾ ಇರ್ತೀನಿ. ನನ್ನನ್ನು ಸಪೋರ್ಟ್ ಮಾಡೋರು ಯಾವಾಗ ನನ್ನ ಜೊತೆ ಇರ್ತೀನಿ ನಾನು ನಂಬ್ತಾ ಇದ್ದೀನಿ. ಸೊ ಇವಾಗ ಬಂದುಬಿಟ್ಟು ತುಂಬ ಲೋ ಆಗಿದ್ದೀನಿ. ಈ ಟೈಮಲ್ಲಿ ನೀವು ಕೂಡ ನನ್ನ ಜೊತೆ ಸಪೋರ್ಟ್ ಮಾಡಿ. ನಿಮ್ದು ಒಂದೊಂದು ಕಮೆಂಟು ನನಗೆ ತುಂಬ ಮೋಟಿವೇಟ್ ಆಗೋ ಥರ ಒಂದು ಕಮೆಂಟ್ ಹಾಕಿ. ಸೊ ಆ ಕಮೆಂಟಿಂದ ತಿರ್ಗಾ ಹೋಪ್ಫುಲ್ಲಿ ನಾನು ರಿಕವರ್ ಆಗ್ತೀನಿ ಅಂತ ನಂಬ್ತಾ ಇದ್ದೀನಿ ಸರಿನಾ. ಸೊ ನೋಡಿ ಎಲ್ಲ ನಿಮಗೆ ಗೈಸ್, ಶಿವರಾಜ್ದೆಲ್ಲ ಬಂದ್ಬಿಟ್ಟು ಬರೀ ಶಿವರಾಜ್ ದಾವಡಿ ನಿಮ್ಮ ದಾವಡಿ ಅನ್ಕೊಳ್ಳಿ ಸರಿನಾ. ಶಿವರಾಜ್ ದಾವಡಿ ಬಂದ್ಬಿಟ್ಟು ನಿಮ್ಮ ದಾವಡಿ ಅನ್ಕೊಳ್ಳಿ ಅಷ್ಟೇ. ನಾನು ಮಾತು ಕೊಟ್ಟರೆ ಅದು ಆದಂಗೆ ಸರಿನಾ. ಶಿವರಾಜ್ ದಾವಡಿ ನಿಮ್ಮ ದಾವಡಿ ಅನ್ಕೊಳ್ಳಿ. ಆದರೆ ಅಕ್ಕಿಗಳಿಗೊಂದು ಬೆಲೆ ಇದೆ. ಬೆಲೆನ ಯಾವಾಗಲೂ ಕಮ್ಮಿ ಮಾಡಿಬಿಡೋದು. ಅಕ್ಕಿಗಳನ್ನ ಬಂದ್ಬಿಟ್ಟು ಯಾವಾಗಲೂ ಮರ್ಯಾದೆ ಇಲ್ದಿರ ನಾವು ಟ್ರೀಟ್ ಮಾಡಬೇಡಿ ಸರಿನಾ. ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಬನ್ನಿ ನೆಕ್ಸ್ಟ್ ಅಪ್ಡೇಟ್ ತೋರಿಸ್ತೀನಿ. ಸೊ ಗೈಸ್ ಇದನ್ನು ಬಂದುಬಿಟ್ಟು ಹೊಸ ಜೋಡಿ ಹಾಕಿದ್ದೀನಿ. ಈ ಜೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಈ ಜೋಡಿಗೆ ಇದು ಸೆಟ್ ಆಗ್ತೈತೆ ಅಂತ ಕಮೆಂಟ್ ಹಾಕಿ ನೋಡೋಣ. ಸೊ ಹೊಸದಾಗಿ ಇದನ್ನು ಹಾಕಿದ್ದೀನಿ. ಇದು ಬಂದುಬಿಟ್ಟು ಹಳೆ ಕತ್ತು ಕಾಯಿಲೆ ಬಂದಿದೆ ಇದಕ್ಕೆ. ಸೊ ಇದನ್ನು ರೆಡಿ ಮಾಡಿದ್ದೀರಿ ಸರಿನಾ. ಈ ಡೂಮಾಗಿ ಈ ಸಬ್ಜಾಗಿ ಹಾಕಿದ್ದೀರಿ. ಎರಡೂ ಲೆಂತ್ ಇದೆ ಸರಿನಾ. ಈ ಪ್ಯಾಟ್ರನ್ 2 ಲೆಂತ್ ಇದೆ. ಸೊ ಇದ್ರ ಜೋಡಿ ಹಾಕಿದ್ದೀನಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ಸೊ ಗೈಸ್ ಈ ಗೂಡನ್ನ ಬಂದುಬಿಟ್ಟು ಹೊಡೆದಾಗಕ್ಕೆ ಮನಸ್ಸು ಬಂದಿಲ್ಲ. ಅದಕ್ಕೆ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಇಕ್ಬಿಡೋಣ ಅಂದ್ಕೊಂಡಿದ್ದೀನಿ ಸರಿನಾ. ಏನೋ ಮನಸ್ಸೇ ಬಂದಿಲ್ಲ, ಬೇಜಾರಾಗ್ತೈತೆ. ಸೊ ಹಂಗೆ ಎತ್ಕೊಂಡು ಕೆಳಗಡೆ ಇಕ್ಬಿಡ್ತೀನಿ ಈ ಗೂಡನ್ನ ಸರಿನಾ. ಸೊ ಗೈಸ್ ಪಟ್ಟಾಗಳೆಲ್ಲ ನಾನು ಹೇಳಿರೋ ಥರನೇ ಇದರಲ್ಲಿ ಇದೆ ನೋಡಿ. ಪಟ್ಟಾಗಳೆಲ್ಲ ಇದೆಲ್ಲ ಪಟ್ಟಾಗಲು ಸರಿನಾ. ಸೊ ನೋಡಿ ಈ ವರ್ಷಕ್ಕೆ ನನಗೆ ಬೇಕಾಗಿರೋದು ಒಂದು 2-3 ಪಟ್ಟ ಅಷ್ಟೇ. ಆದ್ರೂ ನಾನು ಒಂದು 15 ಪಟ್ಟಾಗಳು ಮಾಡಿ ಸಿಕ್ಕಿದ್ದೀನಿ. ನೋಡ್ಕೊಳ್ಳಿ ಎಲ್ಲ ಬಂದುಬಿಟ್ಟು ಒಳ್ಳೆ ಪಟ್ಟಾಗಲು, ಎಲ್ಲ ನೆಕ್ಸ್ಟ್ ಲೆವೆಲ್ ಬ್ಯಾಕ್ಗ್ರೌಂಡು ಸರಿನಾ. ಬ್ಯಾಕ್ಗ್ರೌಂಡ್ ಯಾವ ಥರ ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ ನಾನು ಹೇಳೋದೇ ಬೇಡ, ಈಗ ರಿಸಲ್ಟ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ಸರಿನಾ. ನೋಡ್ಕೊಳ್ಳಿ ಪಟ್ಟಾಗಲೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಪಟ್ಟಾಗಲೆಲ್ಲ ಇಷ್ಟಿದೆ. ಇನ್ನೂ ಸ್ವಲ್ಪ ಒಳಗಡೆ ಹಾಕಿದ್ದೀನಿ ಸರಿನಾ. ಸೊ ಇಲ್ಲಿ ನೋಡಿ ಇದು ಛತ್ರಿ, ಇದನ್ನು ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಇವತ್ತು ಬಂದುಬಿಟ್ಟು ಇದನ್ನು ಕೂಡ ಚೋರಿಗೆ ಹಾಕಿದ್ದೀರಿ. ಇವಾಗ ಈ ಗೂಡುಗಳೆಲ್ಲ ಇಲ್ಲಿಂದ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಯಾವ್ಯಾವ ಗೂಡುಗಳೆಲ್ಲ ಶಿಫ್ಟ್ ಮಾಡ್ತಾಯಿದ್ದೀನಿ, ಅಥವಾ ಗೂಡುಗಳೇ ಎತ್ಬಿಡ್ತಾ ಇದ್ದೀನಿ ನಾನು ಶಿಫ್ಟ್ ಮಾಡ್ತೀನಿ. ಸೊ ಅಲ್ಲಿಂದ ಅಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಖಾಲಿ ಆಗಿಬಿಟ್ಟಿದೆ, ಖಾಲಿ ಹೊಡಿತೈತೆ. ಅಲ್ಲಿದ್ದು ತುಂಬ ಬೇಜಾರಾಗುತ್ತಲ್ವಾ. ನೋಡಿ ಫುಲ್ಲು ಖಾಲಿ. ನೋಡಿ ಇದೆಲ್ಲ ನೋಡೋಕ್ಕೆ ಇವರೆಲ್ಲ ಬಂದಿದ್ದಾರೆ ಸರಿನಾ. ಸೊ ತುಂಬ ಬೇಜಾರಾಗುವಂಥ ವಿಷಯ. ಪಟ್ಟಾಗಳೆಲ್ಲ ಇಲ್ಲಿದೆ. ಸೊ ಗೈಸ್ ಇದರಲ್ಲಿ ಬಂದುಬಿಟ್ಟು ಒಂದು 15-20 ಪಟ್ಟಾಗಳಿದೆ ಅದರಲ್ಲಿ ಸರಿನಾ. ಒಂದು 15-20 ಪಟ್ಟಾಗಳಿದ್ದಾವೆ. ಸೊ ಎಲ್ಲ ಪಟ್ಟಾಗಳ ಮೇಲೆ ಇದ್ದಾವೆ. ಇಲ್ಲಿ ಇನ್ನೂ ಯಾವುದು ಸಪ್ರೇಟಾಗಿ ಜೋಡಿ ಹಾಕಿಲ್ಲ, ಇಲ್ಲೆಲ್ಲ ಸಿಂಗಲ್ಗಳಲ್ಲೇ ಇರೋದು ಇವಾಗ ಸರಿನಾ. ಸೊ ಪಟ್ಟಾಗಳನ್ನ ಹಿಂಗೆ ಆರಿಸೋದು, ಟೂರ್ನಮೆಂಟ್ ಹಿಂಗೆ ಬಿಡೋದು, ಯಾವ ಥರ ಬಿಡ್ತಾಯಿದ್ದೀರಿ, ಯಾವ ಥರ ಚೋರಿ ಮಾಡ್ತಾಯಿದ್ದೀರಿ
ಇದೆಲ್ಲ ಬಂದುಬಿಟ್ಟು ನಾನು ಫಾಲೋ ಮಾಡ್ತಾ ಇರೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸರಿನಾ. ಸೊ ನನ್ನ ಕೈಲಿ ಆದಷ್ಟು ನಾನು ಇದು ಮಾಡ್ತೀನಿ. ಅಲ್ಲಿ ನೋಡಿ ಯಾರ್ದು ಅಕ್ಕಿ ಎಲ್ಲ ಆರ್ತೈತೆ ಸರಿನಾ. ಈ ಥರ ಬಂದುಬಿಟ್ಟು ಅಕ್ಕಿಗಳು ಆರಿಸ್ಕೊಂಡು ಕಲ್ಕೊಬೇಡಿ. ಕ್ಲೀನಾಗಿ ಫಸ್ಟು ತಾಳ್ಮೆಯಿಂದ ಚೋರಿಗೆ ಹಾಕಿಬಿಟ್ಟು ರೆಕ್ಕೆಗಳೆಲ್ಲ ಕ್ಲೀನಾಗಿ ಕಿತ್ಕೊಟ್ಬಿಟ್ಟು ರೆಕ್ಕೆಗಳು ಫುಲ್ಲಾಗಿ ಬರೋಗಂಟ ವೆಯ್ಟ್ ಮಾಡಿ ಅದಾದಮೇಲೆ ಅಕ್ಕಿನ ಆರಿಸ್ಬೇಕು ಸರಿನಾ. ಇದು ಪ್ರೊಸೀಜರ್. ಫಸ್ಟು ಒಳ್ಳೆ ರೆಕ್ಕೆ ಇದ್ರೇ ಅಕ್ಕಿ ಬಂದುಬಿಟ್ಟು ಬ್ಯಾಲೆನ್ಸ್ ಆಗೋದು. ಒಂದು ಸೈಡ್ ಕಮ್ಮಿ ರೆಕ್ಕೆ ಇನ್ನೊಂದು ಸೈಡ್ ಜಾಸ್ತಿ ರೆಕ್ಕೆ ಇದ್ದರೆ ಅಕ್ಕಿಗೆ ಬ್ಯಾಲೆನ್ಸ್ ಆಗೋದಿಲ್ಲ, ಬಾಜಿ ಹೊಡಿಯೋಗೋಗೂ ಕಷ್ಟಪಡುತ್ತೆ. ಅಕ್ಕಿಗೆ ಏನು ಬೇಕೋ ನೀವು ನೋಡ್ಕೊಂಡ್ರೆ ಆವಾಗಲೇ ಅಕ್ಕಿ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಒಳ್ಳೆ ಟೈಮಿಂಗ್ ಆರೋದು ಸರಿನಾ. ಸೊ ಇದೇ ಅಪ್ಡೇಟ್, ಇವತ್ತಿನ ಅಪ್ಡೇಟು ಸರಿನಾ. ಬೇರೆ ನಿಮ್ಗೆ ಏನು ಬೇಕು ಏನು ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರೆ ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಈ ಗೂಡು ಕೂಡ ಐತೆ, ಇವಾಗ ಕೆಳಗಡೆ ಎತ್ಕೊಂಡು ಹೋಗಿ ಹಾಕ್ಬಿಡ್ತಿದ್ದೀರಿ ಕೆಳಗಡೆ ಇದನ್ನು. ಮತ್ತು ಬೇರೆ ಏನೂ ಇಲ್ಲ ಗೈಸ್. ಮತ್ತು ಇದನ್ನು ಕೂಡ ಬಂದುಬಿಟ್ಟು ಇವಾಗ ಶಿಫ್ಟ್ ಮಾಡಬೇಕಂತೆ. ಸೊ ಇದ್ರದ್ದು ಒಂದು ತಲೆ ನೋವು ಬಂದುಬಿಟ್ಟಿದೆ ನನಗೆ ಏನು ಮಾಡೋದೇ ಅರ್ಥ ಆಗ್ತಾಯಿಲ್ಲ ನನಗೆ ಸರಿನಾ. ಸೊ ಅದನ್ನು ಕೂಡ ಶಿಫ್ಟ್ ಮಾಡಬೇಕು ಅಥವಾ ಗೂಡುಗಳು ಎತ್ಬಿಡ್ಬೇಕು ನನಗಂತೂ ಗೊತ್ತಾಗ್ತಾಯಿಲ್ಲ ಸರಿನಾ. ಟೆನ್ಷನಲ್ಲೇ ಇರಬೇಕು ಸರಿನಾ. ಅದನ್ನು ಕೂಡ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತು ನಾನು ಏನು ಮಾಡಬೇಕಂತ ನೀವು ಕೂಡ ಕಮೆಂಟ್ ಹಾಕಿ ಸರಿನಾ. ಈ ಟೈಮಲ್ಲಿ ನೀವೆಲ್ಲ ನನ್ನ ಜೊತೆ ಇರಿ ಸರಿನಾ. ಎಲ್ಲರೂ ಬಂದುಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ಳಿ. ಸೊ ಎಲ್ಲ ಒಳ್ಳೆಯದೇ ಆಗಬೇಕಂತ ಹೇಳ್ಬಿಟ್ಟು ಸರಿನಾ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗು, ಇವತ್ತಿನ ಅಪ್ಡೇಟು ಮತ್ತು ಇವತ್ತಿನ ನನ್ನ ಸೈಡಿಂದ ನಾನು ಏನು ಮಾಡ್ತೀನಿ ಅನ್ನೋದನ್ನು ಕೂಡ ಕ್ಲಿಯರಾಗಿ ಹೇಳಿದ್ದೀನಿ. ಯಾರಿಗೆ ಏನೇನು ಮಾಡಬೇಕು ಏನೇನು ಮಾಡಬೇಡ್ದು ಅನ್ನೋದು ಬಂದುಬಿಟ್ಟು ಕ್ಲೀನಾಗಿ ಹೇಳಿದ್ದೀನಿ. ಪಟ್ಟಾಗ್ಲಿ ಯಾರಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಎಷ್ಟು ಅಂದರೆ ಅಮೌಂಟ್ದು ಬಿಡಿ, ಅಮೌಂಟದು ಅದು ಬೇರೆ ವಿಚಾರ. ನಾನು ಇನ್ನೊಬ್ರಿಗೆ ಬಾಣಸುಡಿ ಹತ್ರ ಆದರೆ ಅದು ಫ್ರೀ ಸರಿನಾ. ಫ್ರೀ ಅಂತ ಹೇಳಿದ್ರೆ ನೀವು ನೋಡ್ಕೊಳಕ್ಕೆ ರೆಡಿ ಇದ್ದರೆ, ಅಕ್ಕಿಗಳನ್ನ ಸಾಕೋಕ್ಕೆ ರೆಡಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ನಾನು ರೆಡಿ ನಿಮ್ಗೆ ಕೊಡೋಕ್ಕೆ ಸರಿನಾ. ಅದಕ್ಕೂ ಬೆಲೆ ಇರುತ್ತೆ. ಆದರೆ ಬಂದುಬಿಟ್ಟು ನೀವು ನನ್ನ ಪಕ್ಕದಲ್ಲೇ ಇರ್ತೀರ, ನಾನು ನಿಮ್ಗೆ ನೋಡ್ತೀನಿ. ಮತ್ತು ಇಲ್ಲ ಅಂತೇಳಿದ್ರೆ ನೋಡೋಣ ಗೈಸ್ ಸರಿನಾ. ಇದು ಹೆಂಗೆ ಮಾಡ್ಬೋದು, ಅಟ್ಲೀಸ್ಟ್ ನನ್ನ ಸೈಡಿಂದ ಇದೇನೋ ಒಂದು ಮಾಡಬೇಕು. ಎಲ್ಲ ನನ್ನ ಹತ್ರನೇ ಇಟ್ಕೊಂಡು ನೋಡಿ ಅಷ್ಟಕ್ಕಿನೂ ನಾನು ಬಿಡೋದಿಲ್ಲ ಸರಿನಾ. ಅಟ್ಲೀಸ್ಟ್ ಬೇರೆಯವ್ರಿಗೆ ಹತ್ರ ಇದ್ದವ್ರು ಏನಾದ್ರು ಬಿಟ್ಟರೆ ನಾನು ನೋಡ್ತಾ ಇರ್ಬೋದು ಅಕ್ಕಿನ ಆರಿಸೋದು ಅಂತ ಹೇಳ್ಬಿಟ್ಟು ಅದೊಂದು ಕಾರಣಕ್ಕೆ ಹೇಳ್ತಾ ಇರೋದು. ನನಗೆ ಸೇಲ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ, ಯಾಕಂದರೆ ನಾನು ತಿನ್ನಿಸಿ ಬೆಳೆಸಿರೋ ಮರಿಗಳು ಅದೆಲ್ಲ ಸರಿನಾ. ಅದನ್ನೆಲ್ಲ ದೊಡ್ಡದು ಮಾಡೋದು ಅಷ್ಟರಲ್ಲಿ ನಮ್ಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಸರಿನಾ. ಅದರಿಂದ ನಾನು ಒಬ್ಬನ ಕಷ್ಟ ಇಲ್ಲ, ಇನ್ನೂ 2-3 ಜನ ಕಷ್ಟಪಟ್ಟಿದ್ದಾರೆ ಪಟ್ಟಾಗಳನ್ನ ಬೆಳೆಸೋಕ್ಕೆ. ಯಾವ ನೋವು ಬರ್ದಿರ ವ್ಯಾಕ್ಸಿನ್ ಹಾಕಿ ಊಟ ಮಾಡಿಸಿ ಡೈಲಿ 2-3 ಕಿತ ಬಂದ್ಬಿಟ್ಟು ನೀರು ಕೊಟ್ಟು ನೋಡ್ಕೊಂಡು ಬೆಳೆಸಿ ಇವಾಗ ಅದು ಅಷ್ಟು ದೊಡ್ಡದಾಗಿದೆ, ಆರೋ ಸ್ಟೇಜಿಗೆ ಬಂದಿದೆ ಸರಿನಾ. ಅವತ್ತು ಪಟ್ಟಾಗಳು ತೋರಿಸಿದ್ದೀನಿ, ಒಂದೊಂದು ಪಟ್ಟಾಗಳು ನೋಡಿದ್ರೆ ಆ ಥರ ಇರುತ್ತೆ ಆ ಪಟ್ಟಾಗಳೆಲ್ಲ ಸರಿನಾ. ಸೊ ನೋಡಿ ಸರಿನಾ. ನೆಕ್ಸ್ಟ್ ಬ್ಯಾಚಿಂದ ಬರೋ ಪಟ್ಟಾಗಳಿಗೆಲ್ಲ ಬಂದುಬಿಟ್ಟು ನಾನು ನಿಮಗೆ ಅಪ್ಪ ಅಮ್ಮ ತೋರಿಸಿ ಸರಿನಾ. ಅದ್ರದ್ದು ರಿಸಲ್ಟ್ ಈ ಬ್ಯಾಚ್ ರಿಸಲ್ಟ್ ಎಲ್ಲ ಗೊತ್ತಿರುತ್ತೆ, ಅದ್ರದ್ದೆಲ್ಲ ತೋರಿಸಿ ಯಾರಿಗೆ ನೋಡಿ ಕೊಡ್ತೀನಿ ನಾನು ಅಕ್ಕಿಗಳು ಸರಿನಾ. ಕಾಸ್ಗೋಸ್ಕರ ಮಾಡ್ದಲ್ಲ, ಆ ಕಾಸು ಬಂದಿರೋ ಕಾಸು ನಾನು ಏನಕ್ಕೆ ಖರ್ಚು ಮಾಡ್ತೀನಿ ಅಂತ ಕೊಡಲಿದ್ದೀನಿ. ಸೊ ಆ ಪಟ್ಟಾಗಳು ನಿಮ್ಗೆ ಯಾವ ಜೋಡಿದಲ್ಲಿ ಯಾವ ಪಟ್ಟ ಬೇಕಂತ ಹೇಳಿದ್ರೆ ಅದರಲ್ಲಿ ನೀವು ಬುಕ್ ಮಾಡ್ಕೊಳ್ಳಿ, ಪ್ರೀ ಬುಕ್ ಮಾಡ್ಕೊಳ್ಳಿ ಸರಿನಾ. ಸೊ ಅವ್ರಿಗೆ ಆ ಪಟ್ಟನ ನಾನು ಕೊಟ್ಟು ಕಳಿಸ್ಬಿಡ್ತೀನಿ. ಬೇಕಂದರೆ ನಮ್ಮ ಮನೆ ರಿಂಗು ಕೂಡ ಆಗಿಬಿಟ್ಟು ನೆಕ್ಸ್ಟಿಂದ ಆ ಥರ ಮಾಡ್ತೀನಿ ಸರಿನಾ. ಅದ್ರದ್ದು ಅಪ್ಪ ಅಮ್ಮ ತೋರಿಸ್ತೀನಿ. ನಿಮ್ಗೆ ಇದರಲ್ಲಿ ಪಟ್ಟ ಬೇಕು ಅನ್ನೋರು ಬಂದುಬಿಟ್ಟು ನನಗೆ ಈ ಜೋಡಿದಲ್ಲಿ ಪಟ್ಟ ಬೇಕು, ನನಗೆ ಈ ಜೋಡಿದಲ್ಲಿ ಪಟ್ಟ ಬೇಕು ಅನ್ನೋರಿಗೆ ಸಿಂಗಲ್ ಒಂದೇ ಪಟ್ಟ ಮಾಡಿಸ್ತೀನಿ, ಅಥವಾ 2 ಪಟ್ಟ ಮಾಡಿಸ್ಬಿಟ್ಟು ಯಾರಿಗೆ ಬೇಕಿದ್ರೋ ಅವ್ರು ಕೊಟ್ಟು ಕಳಿಸ್ತೀನಿ. ಸೊ ಅಷ್ಟೇ ಗೈಸ್ ಇವತ್ತಿನ ವಿಚಾರ. ಸೊ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಮತ್ತು ನಮ್ಮ ಟೂರ್ನಮೆಂಟ್ ಹತ್ರ ಬರ್ತೈತೆ, ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಕ್ಯಾಶ್ ಪ್ರೈಸಸ್ ಇರ್ತೈತೆ. ಮತ್ತು ತುಂಬ ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾರೆ. ನೀವು ಬಂದುಬಿಟ್ಟು ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ಸಲ್ಲಿ ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ನಿಮ್ಮ ದಾವಡಿ ತೋರಿಸಿ, ನಿಮ್ಮ ಅಕ್ಕಿಗಳು ತೋರಿಸಿ, ಯಾರೇ ಎಷ್ಟು ಜನ 50 ಜನಕ್ಕೆ ಚಾನ್ಸ್ ಕೊಟ್ಟಿದ್ದೀರಿ, 10 ಸ್ಪೆಷಲ್ ಎಂಟ್ರಿ ಇದೆ. ಸೊ ಎಲ್ಲರೂ ಅದರಲ್ಲಿ ಬರ್ತೀರಾ. ಮತ್ತು 50 ಜನ ಯಾರು ಸೇರ್ಕೊತಾ ಇದ್ದೀರಾ, ಯಾರಿಗೂ ಬೇಜಾರಿರಲ್ಲ. ಎಲ್ಲರಿಗೂ ಪ್ರೈಸಸ್ಸು, ಎಲ್ಲರಿಗೂ ಟ್ರಾಫೀಸ್ ಇರುತ್ತೆ. ಫಸ್ಟ್ 10 ಪ್ಲೇಸಸ್ಗೆ ಕ್ಯಾಶ್ ಪ್ರೈಸ್ ಇರುತ್ತೆ. ಸೊ ತುಂಬ ದೊಡ್ಡ ಲೆವೆಲ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರಿ. ಸೊ ಸಪೋರ್ಟ್ ಮಾಡಿರಿ ಇದಕ್ಕೆ ಕೂಡ. ಇದರಲ್ಲಿ ಕೂಡ ಬಂದುಬಿಟ್ಟು ನಿಮಗೆ ಒಂದು ಒಳ್ಳೆ ಕ್ಯಾಶ್ ಪ್ರೈಸ್ ಕೊಡಬೇಕು, ಮತ್ತು ಇನ್ಸ್ಟೆಂಟಾಗಿ ಆಗಿದ ತಕ್ಷಣವೇ ಕೊಡಬೇಕು, ಒಂದು ಒಳ್ಳೆಯ ಉದ್ದೇಶದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಸರಿನಾ. ಸೊ ಅಷ್ಟೇ ಗೈಸ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸೊ ತಿರ್ಗಾ ಯಾವಾಗ ವೀಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ, ಸ್ವಲ್ಪ ಬಂದುಬಿಟ್ಟು ಇವಾಗ ಡೌನಲ್ಲಿದ್ದೀನಿ ಮತ್ತು ತುಂಬ ಬೇಜಾರಾಗುವಂಥ ವಿಚಾರಗಳು ನಡೀತಾಯಿತ್ತು ನನ್ನ ಲೈಫಲ್ಲಿ. ಸೊ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಲವ್ ಯು ಆಲ್. ಎಲ್ಲರೂ ಹುಷಾರಾಗಿರಿ ಮತ್ತು ಅಕ್ಕಿಗಳೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಸಿಗೋಣ, ಬಾಯ್.